ಒಂದ್ ಕಿಂಗ್ ಕೊಡಿ. ನನಗಿನ್ 24 ಗಂಟೆಯಲ್ಲಿ ಅವನ್ ತಲೆ ತಂದು ಒಪ್ಪಿಸ್ಬೇಕು. ಇಲ್ಲ ಅಂದ್ರೆ ಅವ್ನು ನನ್ ಮುಂದೆ ಬಂದು ತಲೆ ತಗ್ಗಿಸಿ ನಿಲ್ಬೇಕು. ಸುಮ್ನೆ ಚೌಕ್ ಕಟ್ಟಿದ್ ಕಣ. ನೀನೇ ಅನ್ಕೊಂಡಿದ್ದೆ. ನನಗೆ ಗೊತ್ತಿಲ್ಲ ಈಗೆಲ್ಲ. ಎರಡು ಟೀ ಕೊಡಮ್ಮ. ನೀವು ಒಂದು ನೀನೇನಾ? ಅಣ್ಣ ಕರೀತಿದ್ದಾರೆ. ಅಣ್ಣನ ಯಾವ ಅಣ್ಣನೋ? ಸೀಮೆ ಸುಣ್ಣ. ಇಡೀ ಏರಿಯಾನೇ ಅವ್ರನ್ನ ಅಣ್ಣ ದೇವ್ರು ಅಂತ ಕರೀತಾರೆ ಗೊತ್ತಾ? ಅದಕ್ಕೆ ನಮ್ ಗುರುನ್ ಯಾಕೆ ಕರಿತಾ ಇದೀಯಾ? ನಿಮ್ ಅಣ್ಣನ ಬೀದ್ ಬೀದಿಯಲ್ಲಿ ಉತ್ಸವ ಮಾಡ್ಕೊಂಡು ಕರ್ಕೊಂಬನ್ನಿ ಹೋಗಿ. ಏನಂದೆ ಬಚ್ಚ ನನ್ನ ಮಕ್ಕಳ, ಈಗ ಯಾವನೋ ಯಮಲೋಕ ನೋಡ್ಬೇಕು ಅಂತಿದ್ದಾನಲ್ಲ, ಅವನ್ ತಿಥಿ ಮುಗಿಸ್ಕೊಂಡ್ ಬಾ, ಆಮೇಲೆ ರೇಸರ್ ಹೇಗೆ ಓಪನ್ ಮಾಡೋ ಅಂತ ನನ್ ಶಿಷ್ಯ ಹೇಳ್ಕೊಡ್ತಾನೆ. ಡಾಕ್ಟರ್ ಏನ್ ಹೇಳಿದ್ರು? ಇನ್ನೂ ಏನು ಹೇಳಿಲ್ಲ. ಡಾಕ್ಟರ್, ಗೋವಿಂದ ಸಾಯ್ತಾನ ಬದುಕ್ತಾನ? ಇನ್ನೂ 12 ಗಂಟೆ ಕಾಲ ಏನು ಹೇಳಕ್ಕಾಗಲ್ಲ. ಗೋವಿಂದ ಸಾಯ್ಬಾರ್ದು, ಬದುಕಬೇಕು. ಅವನು ನಿಮ್ಮನ್ನೇ ಬರಕ್ ಹೇಳ್ದ. ಏಯ್, ಗೋವಿಂದ ಏನಾದ್ರೂ ಸತ್ರೆ ನಾಳೆ ನಿನ್ ತಲೆ ಉಳಿಯೋದಿಲ್ಲ. ಹಾಸ್ಪಿಟಲ್ ವಿಷಯ ಏನಾದ್ರೂ ಗೊತ್ತಾಯ್ತಾ? ಇನ್ನೂ ಇಲ್ಲ ಅಣ್ಣ. ಗೋವಿಂದ ಸತ್ತೋದ. ಪಾಟೀಲ್ರೆ, ಇದುವರೆಗೂ ನೀವು ಯಾರ ಮೇಲೂ ಸುಮ್ನೆ ಕೈ ಎತ್ತಿಲ್ಲ. ಎತ್ತಿದ್ರು ಅಮಾಯಕರು ಅಸಹಾಯಕರ ಮೇಲಂತೂ ಇಲ್ಲವೇ ಇಲ್ಲ. ಅದಕ್ಕೆ ಜನರು ನಿಮ್ಮನ್ನ ಅಣ್ಣ ದೇವರು ಅಂತ ಕರೆಯೋದು. ಗೋವಿಂದ ಹಾಗಲ್ಲ. ಇದುವರೆಗೂ ನಿಮ್ಮ ಹೆಸರು ಹೇಳ್ಕೊಂಡು ಎಷ್ಟೋ ಅನಾಚಾರ ಅತ್ಯಾಚಾರಗಳನ್ನು ಮಾಡಿದ್ದ. ಹಾಗಾದ್ರೆ ಈ ವಿಷಯ ಇದುವರೆಗೂ ನನ್ಗೆ ಯಾಕೆ ಹೇಳಿಲ್ಲ? ಈ ವಿಷಯ ನಿಮ್ಗೆ ಗೊತ್ತಾಗಬಾರ್ದು ಅಂತ ನಾನೇ ಎಷ್ಟೋ ಸಲ ಅವನಿಗೆ ಬುದ್ಧಿ ಹೇಳಿದ್ದೆ. ಅವನು ಬದುಕಿದ್ದಿದ್ರೆ ಗೌಡನ್ ಜೊತೆ ಶಾಮೀಲಾಗಿ ನಿಮ್ಮ ನ್ಯಾಯದ ಹೋರಾಟಕ್ಕೆ ಅನ್ಯಾಯದ ಮುಖವಾಡ ಕಟ್ಟಿ ಅಣ್ಣ ಅನ್ನೋ ಹೆಸರಿಗೆ ಕಪ್ಪು ಬಣ್ಣ ಹಚ್ಚಿ ನಿಮ್ಮನ್ನ ದೇವರು ಅಂತ ಪೂಜೆ ಮಾಡೋ ಜನರ ಕೈಲಿ ಪಿಂಡ ಹಾಕಿಸ್ತಿದ್ದ. ದೇವು ಗೋವಿಂದನ ಮುಗಿಸ್ಲಿಲ್ಲ ಅಂದಿದ್ರೆ ಅವನು ನಿಮ್ ಪ್ರಾಣ ತೆಗೆಯೋಕ್ಕೂ ಹೇಸ್ತಿರ್ಲಿಲ್ಲ. ನೀವು ಮಾಡ್ಬೇಕಾಗಿದ್ದ ಕೆಲಸನ ದೇವು ಮಾಡಿ ಮುಗಿಸಿದಾನೆ. ಇಂಥ ಚಿಲ್ಲರೆ ವಿಷಯಕ್ಕೆ ಫೋನ್ ಮಾಡ್ತೀಯಾ ಇಡಿಯಟ್? ಅಣ್ಣ, ಗೋವಿಂದ ದೇವನ್ ಮುಗಿಸ್ಲಿಲ್ಲ ಅಣ್ಣ. ದೇವನ ಗೋವಿಂದ ಮುಗಿಸ್ಬಿಡ ಅಣ್ಣ. ಗುಡ್, ವೆರಿ ಗುಡ್. ಪಾಟೀಲ್ ಇನ್ಮೇಲೆ ಸುಮ್ನಿರ್ತಾನ? ಸುಮ್ನೆ ಇರಲ್ಲ, ಸುಮ್ನೆ ಇರ್ಲೂಬಾರ್ದು. ಆವತ್ತು ನಾನು ಮಾಡ್ಬೇಕಾಗಿದ್ದ ಡೀಲ್ನ ಆ ಬೀದಿ ರೌಡಿ ನನ್ನ ಎದುರಿಗೆ ನಿಂತು ನನಗೆ ಸವಾಲ್ ಹಾಕಿ ಡೀಲ್ನ ಈಸಿಯಾಗಿ ಮುಗಿಸ್ಕೊಂಡು ಬಂದು ಕೊಟ್ಟ ಮಾತನ್ನು ಉಳಿಸ್ಕೊ ಅಂತ ನನಗೆ ಸೀರೆ ಬಳೆ ತೊಟ್ಕೊಂಡ. ನನ್ನ ಕಾರ್ ಡ್ರೈವರ್ ಆಗಿದ್ದ ಪಾಟೀಲ ಇವತ್ತು ರೌಡಿ ಸಾಮ್ರಾಜ್ಯಕ್ಕೆ ಡಾನ್. ಅಣ್ಣ, ಅವನ ಬಲಗೆ ಬಂಟ ಗೋವಿಂದನ ಕಳಿಸಿ ದೇವನ ಮುಗಿಸು ಅಂದ್ರೆ ಅವನೇ ಹೆಣವಾಗಿ ಬಿದ್ದ. ಈ ವಿಷಯ ಕೇಳಿದ ಪಾಟೀಲ ಬಲಗೆ ಕಳ್ಕೊಂಡ ಸಂಕಟದಲ್ಲಿ ಹಿಂದೆ ಮುಂದೆ ನೋಡದೆ ದೇವು ಮೇಲೆ ಅಟ್ಯಾಕ್. ಆಮೇಲೆ ಶುರುವಾಗುತ್ತೆ ಹಾವು ಮುಂಗ್ಸಿ ಆಟ. ಆಟದಲ್ಲಿ ಸಾಯೋದು ಹಾವು, ಬದುಕೋದೆ ಮುಂಗ್ಸಿ. ಅಂದ್ರೆ ನನ್ನ ಡ್ರೈವರ್ ಪಾಟೀಲ ಅವನ ಜೊತೆ ಒಂದು ಆಟ ಆಡ್ಲೇಬೇಕು. ಅದರಲ್ಲಿ ಸೋತ್ರೆ ದೇವು ಕೊಟ್ಟಲ್ಲ ಆ ಸೀರೆ ಬಳೆ, ಅದನ್ನ ತೊಡ್ಕೊಳ್ಳೇಬೇಕಾಗತ್ತೆ. ಹಾಗಾಗಬಾರ್ದು. ಏಯ್ ಆಫೀಸರ್, ನೀನೇನ್ ಡ್ಯೂಟಿ ಮಾಡಕ್ ಬಂದಿದ್ಯಾ ಇಲ್ಲ ಮಜಾ ಮಾಡಕ್ ಬಂದಿದ್ಯಾ? ಪೊಲೀಸ್ ನೇತೃಕೊಂಡಿದ್ಯಾ? ದೇವರಾಜನ ಬೀದಿ ರೌಡಿ ಗೋವಿಂದನ ಅಮಾಯಕನ ಹಾಡಾಗ್ಲಲ್ಲೇ ಸರಾಗಿನ ಮುಂದೆ ಹೊಡೆದಾಕಿದ್ದಾನೆ. ಹೆಣನ ಮಣ್ಣು ಮಾಡಿ ಸ್ಟೇಷನ್ ನಾನೇ ಬರ್ತೀನಿ. ನೀನ್ ಸಾಯಿಸ್ ಬಂದಿರೋ ವ್ಯಕ್ತಿಗೆ ಮಣ್ಣು ಮಾಡೋರು ಯಾರು? ಡೋಂಟ್ ಟಚ್. ಈಗೇನ್ ಸ್ಟೇಷನ್ ಬರ್ಬೇಕು ತಾನೆ? ನಡಿ. ಸತ್ಯ ಹೈ.
ಹೆಸರೇನು? ದೇವು. ತಂದೆ ತಾಯಿ ಹೆಸರು? ಮಗಳ ನಿನ್ನ ಹುಟ್ಟಿಸಿದವನು ಯಾರು? ಸರ್, ಇವನು ಉದ್ಭವ ಮೂರ್ತಿ ಅಂತ ಕಾಣುತ್ತೆ. ಒಳ್ಳೆ ಮಾತನಲ್ಲಿ ಹೇಳಿದ್ರೆ ಸರಿ, ಇಲ್ಲ ಅಂದ್ರೆ ನೀನ್ ಹುಟ್ಟಿದಾಗ ಕುಡಿದ್ರು ನಿನ್ ತಾಯಿ ಎದೆ ಹಾಲ್ನ ಸತ್ಯ ಜೊತೆ ಹೊರಗೆ ಬರ್ಸ್ತೀನಿ. ಸರ್, ನಿಮ್ಮ ನೋಡಕ್ಕೆ ಯಾರು ಬಂದಿದ್ದಾರೆ? ಏನ್ ವಿಷಯ? ಸರ್, ಗೋವಿಂದನ್ ಕೊಲೆ ಮಾಡಿದ್ದು ದೇವು ಅಲ್ಲ, ನಾನೇ. ನೀನೇ ಕೊಲೆ ಮಾಡಿದ್ದಕ್ಕೆ ಏನ್ ಸಾಕ್ಷಿ? ಸತ್ಯ ಹೇಳು ಹೇಳು ಅಂತ ಹೊಡಿತೀರಾ? ಸತ್ಯ ಹೇಳಿದ್ರೆ ನಂಬಲ್ಲ. ತಪ್ಪು ನಿಮ್ದಲ್ಲ. ಗಾಂಧೀಜಿ ಸತ್ ಮೇಲೆ ಸತ್ಯಕ್ಕಿದ್ದ ಬೆಲೆನೂ ಸತ್ತು ಹೋಯ್ತು. ಗಾಂಧಿ ಸತ್ತಿರ್ಬಹುದು, ಆದ್ರೆ ಕಾನೂನು ಇನ್ನೂ ಸತ್ತಿಲ್ಲ. ನನ್ನ ಗಣ್ಣಲ್ಲಿರೋ ಬುಲೆಟ್ಗಳು ಇನ್ನೂ ಖಾಲಿ ಆಗಿಲ್ಲ. ಅದು ನಿಮ್ಮ ಅಭಿಪ್ರಾಯ. ಈಗ ನಾವು ಬಂದಿರೋದು ಅದ್ರ ಬಗ್ಗೆ ಮಾತಾಡೋದಕ್ಕಲ್ಲ. ಊರಿನಲ್ಲಿರೋ ರೌಡಿಗಳನ್ನ ಬಿಡಿಸಕ್ಕೆ ನೀನೇ ಅಧ್ಯಕ್ಷನಾ? ವಾದ ಬೇಡ. ಅಪರಾಧಿನ ಒಪ್ಸಿದೀನಿ, ನಿರಪರಾಧಿನ ಬಿಡುಗಡೆ ಮಾಡಿ. ಏಯ್, ಇವನ ಒಳಗಾಕಿ ಅವನ ಬಿಡ್ರ. ನನ್ನನ್ನು ಯಾಕೆ ರಿಲೀಸ್ ಮಾಡಿಸ್ತಾರೆ? ಜೈಲ್ ಒಳಗಡೆ ಇದ್ರೆ ಸೇಫ್ ಆಗಿರ್ತಾನೆ, ಹೊರಗಡೆ ಇದ್ರೆ ಹೊಡೆದಾಕ್ಬೋದು ಅಂತಾನ? ನ್ಯಾಯಕ್ಕೆ ತಗಲಿರೋ ಗುಂಡನ್ನ ತೆಗೆದು ಅದೇ ಗುಂಡಿಂದ ಅನ್ಯಾಯನ ಸಾಯಿಸೋದು. ನ್ಯಾಯಕ್ಕಾಗಿ ಹೋರಾಡ್ತಿರೋರ್ಗೆ ಅನ್ಯಾಯ ಆಗ್ಬಾರ್ದು. ಅದೇ ಈ ಪಾಟೀಲ್ ಪಾಲಿಸಿ. ನನ್ನಿಂದ ಏನ್ ಬಯಸ್ತೀರಾ? ನಿನ್ನ ಸ್ನೇಹ ಬಯಸ್ತೀನಿ. ಸ್ನೇಹನ ಈ ಶತ್ರು ಜೊತೆ? ನನ್ನ ಕೈ ಜೊತೆ ನಿನ್ ಕೈ ಸೇರಿದ್ರೆ ಗುಡುಗು ಮಿಂಚು ಒಂದಾದಾಗುತ್ತೆ. ಗುಡುಗು ಮಿಂಚು ಒಂದಾದ್ರೆ ಮಳೆ ಬರುತ್ತೆ. ನ್ಯಾಯಕ್ಕೆ ಜಯ ಸಿಗುತ್ತೆ. ಬಾ ನನ್ ಜೊತೆ. ಯಾಕೋ ಏನಾಯ್ತು? ಯಾಕೋ ಇಷ್ಟೊಂದು ಟೆನ್ಷನ್? ಕೊಲೆ ಮಾಡಿದವನು ಮಾಡಿಲ್ಲ ಅಂತ ಹೇಳ್ದ, ಕೊಲೆ ಮಾಡದೇ ಇರೋನು ನಾನೇ ಕೊಲೆ ಮಾಡಿದೆ ಅಂತ ಸರೆಂಡರ್ ಆದ. ಅಷ್ಟೇ ಅಲ್ಲ, ಒಬ್ಬರನ್ನೊಬ್ರು ಕೊಚ್ಚಾಕ್ಬೇಕಂತಿದ್ದವರು ಹಳೆ ಸ್ನೇಹಿತರ ತರ ಹೆಗಲ ಮೇಲೆ ಕೈ ಹಾಕೊಂಡು ಹೋದ್ರು. ಚರಣ್, ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಅಂತ ಕಂಡಿಡಿಯೋಕ್ ಆಗದೆ ಇರೋಷ್ಟು ಕೆಟ್ಟ ಕಾಲನಪ್ಪ ಇದು. ಅಮ್ಮ, ಕಾಲ ಕೆಟ್ಟಿರ್ಬೋದು, ಆದ್ರೆ ಜನ ಕೆಟ್ಟಿದಾರ? ಅದು ಕಾನೂನು ಕಣ್ಣಿಗೆ ಮಣ್ಣೆಚ್ಚೋಷ್ಟು ಕಾನೂನು ಎಲ್ರಿಗೂ ಒಂದೇ ಅಂತ ಒಂದೇ ದೃಷ್ಟಿಯಲ್ಲಿ ನೋಡುತ್ತಪ್ಪ. ಎಷ್ಟೋ ಜನ ಹೆಂಗಸ ತಾಳಿ ಕಿತ್ತು ಅವ್ರ ಅಷ್ಟು ಕುಕ್ಮನ ಅಳಿಸಿದ್ದಾರೆ, ಅದನ್ನ ಕೇಳೋತಪ್ಪ? ಸತ್ಯ ಸತ್ತು ಕೊಳುತು ನಾರ್ತಾ ಇರೋ ಈ ಸಮಾಜದಲ್ಲಿ ಮನುಷ್ಯತ್ವಕ್ಕೆ ಬೆಲೆ ಇಲ್ಲಪ್ಪ. ತಮ್ಮ ಸ್ವಾರ್ಥ ಸುಖಕ್ಕೋಸ್ಕರ ಸಮಾಜದ ರಕ್ತ ಹೀರೋ ಸಮಾಜ ಘಾತಕರು ರಕ್ತ ಸುರಿಯೋ ಮಚ್ಚು ತೋರಿಸಿದ್ರೆ ಸಾಕ್ಷಿ ಹೇಳೋಕೆ ಯಾರ್ ತಾನೇ ಮುಂದೆ ಬರ್ತಾರೆ ಹೇಳು? ಚಾಕು, ಚೂರಿ, ಮಚ್ಚು, ಪಿಸ್ತೂಲ್ ತೋರಿಸಿ ಅಮಾಯಕ ರಕ್ತ ಹೀರೋಕೆ ನಾನು ಅವಕಾಶ ಮಾಡ್ಕೊಡೋದಿಲ್ಲ. ಕಾನೂನು ಅವ್ರ ಕಪ್ಪಿ ಮುಷ್ಟಿ ಸಾಯೋಕೆ ನಾನ್ ಬಿಡೋದಿಲ್ಲ. ಚರಣ್, ರಾಜರ ಕಾಲದಲ್ಲಿ ಕೋಟೆ ಕಾಯೋಕೆ ಸೈನಿಕರಿರ್ತಿದ್ರು. ಈಗ ಸಮಾಜನ ಕಾಯೋಕೆ ಖಾಕಿ ಹಾಕಿರೋ ನೀವಿದ್ದೀರಾ. ಆ ಸೈನಿಕರು ಕೆಟ್ಟವ್ರನ್ನ ಕೊಂದು ಹಾಕ್ತಿದ್ರು, ಅದಕ್ಕೆ ಸಾಕ್ಷಿ ಬೇಕಾಗಿರ್ಲಿಲ್ಲ. ಆದ್ರೆ ಈಗ ಕೆಟ್ಟವ್ರನ್ನ ಹಿಡಿಯೋಕು ಸಾಕ್ಷಿ ಬೇಕು. ಸಾಕ್ಷಿ ಅನ್ನೋದು ಬರೀ ನಂಬಿಕೆ. ಅದನ್ನ ಯಾರ್ ಬೇಕಾದ್ರೆ ಹುಟ್ಟಾಕ್ಬೋದು, ಯಾರ್ ಬೇಕಾದ್ರೆ ಬದಲಾಯಿಸಬಹುದು. ಆದ್ರೆ ಸತ್ಯ ಹಾಗಲ್ಲ. ಅದು ತಾಯಿ ಇದ್ದ ಹಾಗೆ. ಸತ್ಯ ಗೆಲ್ಲಬೇಕಾದ್ರೆ ಸರಿಯಾದ ಸಾಕ್ಷಿ ಇರಬೇಕು, ಕಣ್ಣಾರೆ ಕಂಡಿರಬೇಕು. ಆಗ್ಲೇ ಸತ್ಯಮೇವ ಜಯತೆ ಅನ್ನೋ ಪದಕ್ಕೆ ಅರ್ಥ ಬರೋದು.